ಕಳೆದುಕೊಂಡ ಮೇಲೂ ಇನ್ನು ಛಲ 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 ಅಂತ ಹೇಳಿದ್ರೆ ಇನ್ನು ಏನು ಉಳಿದಿತ್ತು ಸ್ವಾಮಿ, ಏನು ಉಳಿದಿತ್ತು? ನಾಳೆ ನಾವು ಸತ್ತ ಮೇಲೆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋದಕ್ಕೂ ಕೂಡ ಒಂದೇ ಒಂದು ಪ್ರಾಣಿ ಪಕ್ಷಿಗಳು, ಮಾನವರು ಬಿಡಿ, ಮಕ್ಕಳು ಬಿಡಿ, ಒಂದು ಪ್ರಾಣಿ ಪಕ್ಷಿಗಳು ಕೂಡ ನಮ್ಮತ್ತ ಸುಳಿಯಲಾರದು ಸ್ವಾಮಿ. ಈ ಹಠ ಬೇಡ, ಈ ಛಲವನ್ನು ಬಿಟ್ಟು ಬಿಡಿ. ಆ ರಾಮನಿಗೆ ಶರಣಾಗಿ ನಿಮ್ಮೀರುವರ ದ್ವೇಷಕ್ಕೆ ಕಾರಣರಾದಂತಹ ಅವನಿಗೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡಿ ಸ್ವಾಮಿ. ಇನ್ನು ಸಾಯುವಂತಹ ನಮ್ಮವರ ಪ್ರಾಣವನ್ನು ಉಳಿಸಿ ಪ್ರತಿಯೊಂದು ಮನೆಯ ಕುಂಕುಮ ಭಾಗ್ಯವನ್ನು ನೀವೇ ಕರುಣಿಸಬೇಕು ಸ್ವಾಮಿ, ನೀವೇ ಕರುಣಿಸಬೇಕು. ಸಾಕು ಚಲ, ಹಠ ಸಾಕು ಸ್ವಾಮಿ. ಯುದ್ಧವನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸಬೇಕು. ಆ ವಿಭೀಷಣ ಸಾಧಾರಣವನಲ್ಲ. ನಿಮ್ಮಿಂದ ದೂರ ಆದಂತಹ ಆ ವಿಭೀಷಣನ್ನು ಮತ್ತೆ ಕರೆಸಿಕೊಳ್ಳಿ, ನಮ್ಮ ಬಾಳನ್ನು ಹಸನಾಗಿಸಿಕೊಳ್ಳೋಣ. ಯಾರಿದ್ದಾರೆ ಅಂತ ನಾವು ಬದುಕಬೇಕು ಮಂಡೋದರಿ, ಯಾರಿದ್ದಾರೆ ಅಂತ ನಾವು ನಾಳಿನ ಬೆಳಗನ್ನ ಕಾಣಬೇಕು ಎಂಬ ಪ್ರತೀಕ್ಷೆಯಲ್ಲಿರಬೇಕು. ನಮ್ಮ ಈ ಸ್ಥಿತಿಗೆ ಕಾರಣನಾದಂತ ರಾಮ ಲಕ್ಷ್ಮಣರನ್ನ ಕೊಂದರೆ ಅದು ನನಗೆ ಸಮಾಧಾನ. ಬೇಡ, ಈ ಛಲವೇ ಬೇಡ ಸ್ವಾಮಿ. ಇಷ್ಟೆಲ್ಲ ಜನರನ್ನು ಕಳೆದುಕೊಂಡು, ನಮ್ಮ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ಇನ್ನೊಬ್ಬ ಇದ್ದಾನ ಸ್ವಾಮಿ. ಎಲ್ಲವನ್ನು ಕಳೆದುಕೊಂಡು ಸೋತಿದ್ದೇವೆ. ನಿಮ್ಮ ಹಾಗೂ ಆ ರಾಮನ ನಡುವೆ ಕದನದಲ್ಲಿ ಎಷ್ಟೋ ಮಂದಿ ವೀರಾದಿ ವೀರರೆಲ್ಲ ಮಣ್ಣು ಪಾಲಾಗಿ ಆಯಿತು. ಚಿತೆಗೆಲ್ಲ ಅಗ್ನಿ ಪ್ರವೇಶ ಆದ್ರೆ ಓರ್ವ ಮಗ ಇದ್ದಾನಲ್ಲ ಸ್ವಾಮಿ, ಓರ್ವ ಮಿಣುಕು ದೀಪ ಇದೆ ಸ್ವಾಮಿ ನಮ್ಮ ಬಾಳಲ್ಲಿ. ಆ ಮಿಣುಕು ದೀಪಕ್ಕೆ ಸಜ್ಜರ್ಪದ ಎಣ್ಣೆಯನ್ನು ಸುರಿದು ನಮ್ಮ ಬಾಳನ್ನು ಹಸನಾಗಿಸಿಕೊಳ್ಳೋಣ. ನಾಳೆ ನಾವು ಸತ್ತ ಮೇಲೆ ನಮ್ಮ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವುದಕ್ಕೆ ಒಬ್ಬ ಮಗನಾದರೂ ಇದ್ದಾನಲ್ಲ ಸ್ವಾಮಿ. ಸಾಕು ಸಾಕು ಸ್ವಾಮಿ, ಆ ಮಗನನ್ನೇ ಇನ್ನೇನು ಬೇಡ. ಆ ನಿಮ್ಮ ತಂಗಿಯ ಮಾತು ಕೇಳಿ ಆ ಕುಲ ಕುಟಾರದಿಂದ ಏನು ಬಂತು, ಹಿಂದಿನಂತಿರಳು ನಮ್ಮ ಜೀವನವನ್ನು ಹಸನಾಗಿಸಿಕೊಳ್ಳೋಣ. ಆ ನಿಮ್ಮೀರುವರ ದ್ವೇಷಕ್ಕೆ ಕಾರಣವಾದಂತ ಆ ಸೀತೆಯನ್ನು ಬಿಟ್ಟು ಬಿಡಿ. ನಮ್ಮ ಬಾಳ ಬೆಳಗಿಸುವ ಜ್ಯೋತಿಯಾಗಿಸಬೇಕು ಆ ಮಿಣುಕು ದೀಪಕ್ಕೆ. ಮಂಡೋದರಿ, ಈ ವಿಷಯ ನಾನು ಅರಿತಿಲ್ಲ ಅಂತ ಭಾವಿಸಿದ್ದೇನೆ. ಇರುವಂತಹ ಆ ಸ್ಪರ್ಶಕನನ್ನ ಮತ್ತೆ ಬೆಳೆಸಿ ಅವನನ್ನೇ ನಮ್ಮ ಬಾಳನ್ನು ಹಸನಾಗಿಸಿಕೊಳ್ಳುವುದಕ್ಕೆ ಸಂತಾನವನ್ನು ಮುಂದುವರಿಸೋಣ ಅಂದ್ರೆ ಸತ್ತ ಮಕ್ಕಳ ಸಾವಿಗೆ ಏನು ಮಂಡೋದರಿ? ದೇವಾಂತಕ, ನರಾಂತಕ, ಮಕರಾಕ್ಷ ಎಲ್ಲರೂ ರಣಕಣದಲ್ಲಿ ಸತ್ತು ಹೋಗಿದ್ದಾರೆ. ಎಮ್ಮೆಯ ಪುತ್ರನಾದಂತ ಅಧಿಕಾರನೋ ಇಂದ್ರಜಿತು ನಾಳೆ ರಾವಣ ನಂತರ ಲಂಕೆಯನ್ನು
ಸೇವೆಯನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಂತ ಯೋಗ್ಯತಾ ಸಂಪನ್ನರು ಕೂಡ ರಣಕ್ಷೇತ್ರದಲ್ಲಿ ಹೊರಗಿದ್ದಾರೆ ಅಂತಾದ್ರೆ ಅವರ ಸಾವಿಗೊಂದು ಸಾರ್ಥಕತೆಯನ್ನು ಕಲ್ಪಿಸಲೇಬೇಕು ಅಂತಾದ್ರೆ ಯುದ್ಧವನ್ನು ಮುಂದುವರಿಸಲೇಬೇಕು. ಮಂಡೋದರಿ ಯಾರವ? ರಾಮ ಯಾರವ? ಶ್ರೀಮನ್ನಾರಾಯಣ. ಮಂಡೋದರಿ ಅವ ಯಾವುದೇ ಆಗಿದ್ರೆ ನನ್ನೊಡನೆ ಹೋರಾಟ ಮಾಡಿ ಈ ರಣಕ್ಷೇತ್ರದಲ್ಲಿ ರಾವಣನನ್ನು ನೆಲಕ್ಕೆ ಕಚ್ಚಿಸಲಿ. ರಾವಣನ ಪಾಲಿನ ಅಂತಕನವನಾಗಿ ಬರಲಿ. ಅವರ ಪಿತಾಮಹ ಸುರಪ ಮುಖ್ಯರು ದುರಜ್ಞಾನಿಯಾಗಿ ಬಂದರೂ ಕೂಡ ನಿನ್ನ ಗಂಡನಾದಂತ ಈ ದಶಗ್ರೀವ ಶಿರ ತಗ್ಗಿಸುವುದಿಲ್ಲ, ರಣಕ್ಕೆ ಬೆನ್ನೆಕ್ಕುವುದಿಲ್ಲ. ಹೋರಾಡಿಯೇ ಹೋರಾಡ್ತೇನೆ. ಸತ್ತ ನನ್ನ ಮಗ ಇಂದ್ರಜಿತುವಿನ ಸಾವಿಗೆ ಹೋರಾಡಿ ಮಾಡಿದ ನನ್ನ ಮಗ ಅತಿಕಾಯನ ಸಾವಿಗೆ, ಮಕರಾಕ್ಷ ಮಹೋದರ ದೇವಾಂತಕರ ಸಾವಿಗೆ ಪ್ರತೀಕಾರವನ್ನು ತೀರಿಸಲೇಬೇಕು ಎಂಬ ಬಲವಾದ ಛಲವನ್ನು ಹೊತ್ತು ಕೈಯಲ್ಲಿ ಚಂದ್ರಹಾಸವನ್ನು ಹಿಡಿದು ಮುನ್ನುಗ್ಗುವುದಕ್ಕೆ ನಿನ್ನ ಗಂಡ ಸಿದ್ಧನಾಗಿದ್ದಾನೆ. ನೀನು ಹಣೆಗೆ ಸೀಸೆ ಇಟ್ಟು ಬೀಳ್ಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ ಮಂಡೋದರಿ. ಸ್ವಾಮಿ, ಆ ರಾಮ ಲಕ್ಷ್ಮಣರು ಯಾರು ಸ್ವಾಮಿ? ಶಕ್ತಿ ಉಳ್ಳವನು ಎನ್ನುವುದಾಗಿ ನೀವು ತಿಳಿದವರು ಸ್ವಾಮಿ. ಹಿಂದೆ ಸೀತೆಯನ್ನು ತಗೋ ಮೊದಲು ನೀವು ಆಡಿದ ಮಾತೇನು? ಗನಸೊಬಗಿನವಳಂತೆ ರಾಘವನ ಕಾಂತೆ ತರಲು ಕೋಪೆನು ನಾನು ತಂದ ರಾಖಿಯ ನೀನು ಎರಕವಾಗಿರುವ ಪರಿಯ ಪೇಳ ನನಗೆ. ಹೌದಲ್ವೇ ನೀವು ಆಡಿದ ಮಾತು? ಆಗ ನಾನೇ ಹೇಳಿದ್ದೇನೆ, ನಾರಾಯಣ ಸ್ವಾಮಿ ಆ ರಾಮಚಂದ್ರ ಚಾರು ಲಕ್ಷ್ಮಣನೆಂಬಾನಾತನೇ ಉರಗೇಂದ್ರ. ಹಾಗಿರುವಾಗ ಸೀತೆ ಯಾರು ಸ್ವಾಮಿ? ಲಕ್ಷ್ಮೀ ದೇವಿ ಅಲ್ಲವೇ ಸ್ವಾಮಿ? ಲಕ್ಷ್ಮೀ ದೇವಿ ಅಲ್ಲವೇ? ಅದೆಷ್ಟೋ ನನ್ನ ಬಾಳಿಗೆ ಸವತಿಯರನ್ನು ತಂದಿದ್ದೀರಿ. ಒಂದು ದಿನವೂ ನಾನು ನಿಮ್ಮನ್ನು ಪ್ರಶ್ನಿಸಿದವಳಲ್ಲ. ಈ ಮಂಡೋದರಿ ಒಂದು ದಿನವೂ ನಿಮ್ಮನ್ನು ಪ್ರಶ್ನಿಸಿದವಳಲ್ಲ. ಎಲ್ಲವನ್ನೂ ಸಹಿಸಿಕೊಂಡು ಬಂದೆ. ಇನ್ನು ಎಷ್ಟು ಅಂತ ಸಹಿಸಿಕೊಳ್ಳಲಿ ಸ್ವಾಮಿ, ಎಷ್ಟು ಅಂತ ಸಹಿಸಿಕೊಳ್ಳಲಿ? ಇಲ್ಲ, ಇದು ಒಂದು ಹೆಣ್ಣು ಸಪ್ತಪದಿ ತುಳಿದು ಅನ್ಯರ ಮನೆಗೆ ಪ್ರವೇಶಿಸಿದ ಮೇಲೆ 12 ವರ್ಷದ ಮೇಲೆ ಅವಳಿಗೆ ಬೇಕಾಗುವುದು ಆಡಂಬರದ ಜೀವನ ಅಲ್ಲ ಸ್ವಾಮಿ. ಇದು ಕೇವಲ ಈ ತಾಯಿ ಭಾಗ್ಯ. ಇದನ್ನು ಹೊರತಾಗಿ ಏನು ಅಪೇಕ್ಷಿಸಲು ಸ್ವಾಮಿ, ಏನನ್ನು ಅಪೇಕ್ಷಿಸುವುದಿಲ್ಲ. ಇದು ಶೂನ್ಯದಿಂದ ಬಂದಿದ್ದೀವಿ, ಅದೇ ಶೂನ್ಯದಿಂದ
ಮತ್ತೆ ತಿರುಗಿತಿದ್ದೀರಿ. ಶೂನ್ಯದಂತ ಬೃಹದಾಕಾರವಾದ ಆ ಶೂನ್ಯ ಮತ್ತೆ ನಿಮ್ಗೆ ಆ ಲಂಕೆಯನ್ನು ಕಟ್ಟುವುದೇನು ಕಷ್ಟವಲ್ಲ ಸ್ವಾಮಿ. ಇದು ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡು ಮತ್ತೆ ಆ ಲಂಕೆಯನ್ನು ಕಟ್ಟಿ ನಮ್ಮ ಬಾಳನ್ನು ಹಸನಾಗಿಸಿಕೊಳ್ಳೋಣ. ನಿಮ್ಮ ಬಾಳನ ಪದದಲ್ಲಿ ನನ್ನನ್ನು ಜೋಡಿಯಾಗಿಸಿದವರು ನೀವು. ಈಗ ಇದೇ ಕೈಯಿಂದ ನನ್ನ ಕೋಪವನ್ನು ಒರೆಸಿಕೊಳ್ಳಿ ಸ್ವಾಮಿ. ಇದು ನಮ್ಮ ವೈಯಕ್ತಿಕ ಲಾಲಸೆಗಾಗಿ ಅದೆಷ್ಟೋ ಮಂದಿಯನ್ನು ಮಾರಣ ಹೋಮ ಮಾಡಿದ್ದೀರಿ. ಆದರೆ ಆ ಲಂಕೆಯ ಕೇರಿಯಲ್ಲಿಯೂ ವಿಧುವೆಯರ ಕೇರಿಯನ್ನಾಗಿ ಮಾಡಿದ್ರಿ, ವಿಧುವೆಯರ ಕೇರಿಯನ್ನಾಗಿ ಮಾಡಿದ್ರಿ. ಆದರೂ ನಿಮಗೆ ರಣದಾಹ ತೀರದೆ ಹೋಯ್ತಲ್ಲ ಸ್ವಾಮಿ, ಆದರೂ ನಿಮಗೆ ರಣದಾಹ ತೀರದೆ ಹೋಯ್ತೆ. ಸಾಕು ಮಾಡಿ ಸ್ವಾಮಿ. ಇದು ನೀವೇ ಹಚ್ಚಿದ ಈ ಸಿಂಧೂರ, ಕೊರಳಿಗೆ ಕಟ್ಟಿದ ಈ ಮಾಂಗಲ್ಯ ಪದಕವನ್ನು ಕಿತ್ತು ಹೋಗುವಂತೆ ಮಾಡಬೇಡಿ ಸ್ವಾಮಿ. ಇದು ನಿಮ್ಮಲ್ಲಿ ತಮ್ಮಯ ಬೇಡಿಕೊಡ್ತಾ ಇದ್ದೇನೆ ಸ್ವಾಮಿ. ಇದು ಬೇಡಿಕೊಡ್ತಾ ಇದ್ದೇನೆ. ಈ ರಣದಾಹವನ್ನು ಬಿಟ್ಟು ಬಿಡಿ, ಛಲವನ್ನು ಬಿಟ್ಟು ಬಿಡಿ, ಯುದ್ಧವನ್ನು ಬಿಟ್ಟು ಬಿಡಿ ಸ್ವಾಮಿ, ಬಿಟ್ಟು ಬಿಡಿ. ಬಳಿಕ ಖಳ ತಿಳಿದು ಪ್ರತಿವ್ರತೆ ಲಲನೆಯವಳೆಂದೆನುತ್ತ ಬಳಿಕ ಖಳ ತಿಳಿದನು ಪ್ರತಿವ್ರತೆ ಲಲನೆಯವಳೆಂದೆನುತ್ತ ಮನದಲ್ಲಿ ಒಲಿದು ಮಾತಾಡಿದ ರಾವಣನಧಿಕ ವಿನಯದಲ್ಲಿ ಮಾಯಾಜಾತೆ ಭಾವಿಸೋ